ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಗಳ ವಿರುದ್ಧ ಸಾಕಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಲೆಕ್ಕ ಕೊಡಿ ಅನ್ನುವಂಥ ಅಭಿಯಾನ ನಡೀತು, ಇನ್ನೊಂದು ಕಡೆ ಅವರನ್ನು ಪೀಠದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ನಡೀತು. ಈಗ ಸದ್ಯ ಅವರ ಮೇಲೆ ಸಾಕಷ್ಟು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವರ ಒಂದು ಸ್ವಗ್ರಾಮ ಅಂದರೆ ಪೂರ್ವಾಶ್ರಮದ ಗ್ರಾಮ ತಾಂಶಿಯಲ್ಲಿ ನಾನಿದ್ದೀನಿ. ಇಲ್ಲಿನ ಜನ ಸ್ವಾಮೀಜಿ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಊರಿನ ಒಬ್ಬರು ಸ್ವಾಮೀಜಿ ಸಾಕಷ್ಟು ಒಂದು ಎತ್ತರದ ಸ್ಥಾನಕ್ಕೆ ಹೋಗಿದ್ದರು, ಅವ್ರ ಮೇಲೆ ಸಾಕಷ್ಟು ಒಂದು ಆರೋಪ ಬರ್ತಾಯಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಅವರು ಬಹಳ ಒಳ್ಳೆಯ ಮೂರ್ತಿಗಳು, ಅದು ಯಾವಾಗಲೂ ಸತ್ಯದ ಪರವಾಗಿದ್ದಂಥವರು. ಅವರ ಎತ್ತರ ಬೆಳೆಯೋದನ್ನು ಸಹಿಸಲಾರದೆ ಈ ಕುಯಿಕೆ ಜನರು ಕೂಡಿ ಅವರನ್ನು ಉಚ್ಚಾಟನೆ ಮಾಡುವ ಕೆಲಸವನ್ನು ಮಾಡಿದರು. ಅದಕ್ಕೆ ಈ ಸತ್ಯದಿಂದ ದೂರ ಐತಿ. ಯಾವಾಗಲೂ ಸತ್ಯದ ಪರವಾಗಿ ಅದಾರ ಅವರು ಸ್ವಾಮಿಗಳು ಯಾವಾಗಲೂ ಹೇಳಕ್ಕೆ ಬಯಸಿ. ಮತ್ತು ಬೇರೆ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್, ಈಗ ಸ್ವಾಮೀಜಿ ಮೂಲತಃ ಇದೇ ಊರಿನವರು, ಅವರ ಒಂದು ಒಡನಾಟ ನಿಮ್ಮ ಜೊತೆಗೆ ಆಗಿತ್ತು, ಏನಿತ್ತು ಅಂತ? ನೋಡ್ರಿ, ಮೊದಲಿನಿಂದಲೂ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಸ್ವಾಮಿಗಳು ಆಗಿ ಹೋಗಿದ್ದಾರೆ. ಅದರಲ್ಲಿ ಕಡು ಬಡತನದಲ್ಲಿ ಬೆಳೆದು ಒಂದು ಸ್ವಲ್ಪ ಊಟಕ್ಕೂ ದಿಕ್ಕಿರಲಾರ್ದೆ ಆ ಸ್ವಾಮಿಗಳು ಯಾವುದೋ ಮಠದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಕಡು ಬಡತನದಿಂದ ಬಂದಿರತಕ್ಕಂಥವ್ರು ನಮ್ಮ ವಚನಾನಂದ ಶ್ರೀಗಳು. ನಮ್ಮ ಸಂಗಡ ಅಂತಂದ್ರೂ ಕೂಡ ನಮ್ಮ ಸಂಗಡ ಒಳ್ಳೆಯ ಒಡನಾಟ. ಅವ್ರು ಚಿಕ್ಕ ಇದ್ದಾಗಲೂ ಕೂಡ ಹಾಗೇ ಇದ್ದರು, ಈಗೂ ಹಾಗೇ ಇದ್ದಾರೆ. ಯಾವಾಗ ನಮ್ಮ ಲಿಂಗಾಯತ ಧರ್ಮದ ಮೇಲೆ ಒಬ್ಬರು ಯಾರೋ ಸ್ವಾಮಿಗಳು ಯಾರೋ ಬೆಳ್ಯಾಕೆ ನೋಡಿದ್ರೆ ಅವ್ರನ್ನ ಹತ್ತಿಕ್ಕುದ ಒಂದು ರಾಜಕಾರಣ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ. ಈಗೀಗ ನಮಗೂ ಅದು ಒಂದು ಸ್ವಲ್ಪ ಕಂಡು ಬರ್ತಾ ಇದೆ. ಅದಕ್ಕೆ ಅವ್ರಿಗೇನೋ ಒಂದು ಅನ್ಯಾಯ ಆಗಿದ್ರು ಕೂಡ ಅದನ್ನು ಸರಿಪಡಿಸ್ಕೋಬೇಕು. ಇದರಲ್ಲಿ ಯಾವುದೇ ಒಂದು ರಾಜಕೀಯ ಮಾಡಲಾರ್ದೆ ಅವರು ಕಡು ಬಡತನದಿಂದ ಬಂದಿರತಕ್ಕಂಥ ಶ್ರೀಗಳು, ಅವ್ರಿಗೆ ಯಾರೂ ಏನೂ ಅನ್ನಬಾರ್ದು, ಹುಚ್ಚು ಆಪಾದನೆ ಮಾಡಬಾರ್ದು ಅಂತ ನಾವು ಸ್ವಗ್ರಾಮದವರಾಗಿ ನಮ್ಮಲ್ಲಿನೂ ಕೆಲವೊಂದು ಸ್ವಾಮಿಗಳು ಆಗಿ ಹೋಗಿದ್ದಾರೆ. ಹೀಗೆಲ್ಲ ಮಾಡಿದರೆ ಅವ್ರಿಗೆ ಯಾವಾಗಲೂ ಈ ನಮ್ಮ ದತ್ತಾತ್ರೇಯ ಯಾವಾಗಲೂ ಮೆಚ್ಕೊಳ್ಳೋದಿಲ್ಲ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ. ಭಾಳ ಕಡು ಬಡತನದಿಂದ ಬಂದಂಥವ್ರು ಅವ್ರು ಬರಲಿ, ಯಾರೋ ಬೇಕಾದರೂ ಬರಲಿ, ನಾವು ಉತ್ತರ ಕೊಡ್ಲಿಕ್ಕೆ ಸಜ್ಜದೀವಿ ನಮ್ಮ ಊರಲ್ಲಿ. ಅದಕ್ಕೆ ನಾವು ಶ್ರೀಗಳಿಗೆ ಯಾವಾಗಲೂ ನಾವು ಬೆಂಬಲ ಇಲ್ಲಿ ಊರಾಗ ಕೊಡ್ತೀವಿ. ನಾವು ಧರ್ಮದ ಯುದ್ಧದಲ್ಲಿ ನಾವು ಯಾವಾಗಲೂ ಜಯಶಾಲಿಗಳಾಗ್ತೀವಿ ಅಂತ ನಾವು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಈಗ ಸದ್ಯಕ್ಕೆ ವಚನಾನಂದ ಶ್ರೀಗಳ ವಿರುದ್ಧ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡ್ತಾಯಿದ್ದಾರೆ. ಆದರೆ ಅವರು ಒಂದು ಸ್ವಗ್ರಾಮದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ನಾನು ಮಾತನಾಡಿಸ್ತಾ ಇದ್ದೀನಿ. ಹಾಗೆಯೇ ಸ್ವಾಮೀಜಿ ಯಾವ ರೀತಿ ಇದ್ದರು, ಏನಿದ್ದರು, ಇಲ್ಲಿ ಒಂದು ಪರಿಸರದಲ್ಲಿ ಬೆಳೆದಂಥವ್ರು. ಈಗ ಸ್ವಾಮೀಜಿಯವರ ಒಡನಾಟ ಮತ್ತು ಇಲ್ಲಿ ಬೆಳೆದಂಥ ಪರಿಸರ ಮತ್ತು ಇಲ್ಲಿಂದ ಹೋಗಿ ಅವರು ಸಾಕಷ್ಟು ಯೋಗದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು, ನಾಡಿನ ಜನತೆಗೆ ಯೋಗವನ್ನು ಕಲಿಸಿರುವಂಥದ್ದು, ಏನು ಹೇಳ್ತಾರೆ ಅಂತ? ಈಗ ಸಣ್ಣವ್ರ ನಂಬಿಕೆ ಸಣ್ಣವ್ರು ಅವರು ಪ್ರಾರಂಭದೊಳಗೆ ಇಲ್ಲಿ ಗಚ್ಚಿನ ಮಠದಾಗ ಅವರು ಸಾಲಿಗಿದ್ದರು. ಆನಂತರ ಚಿತ್ರದುರ್ಗ ಮುರುಘಾ ಮಠದೊಳಗೆ ಕಾಲೇಜ್ ಮುಗಿಸ್ರಿ. ಆನಂತರ ಅವರು ಋಷಿಕೇಶ, ಹರಿದ್ವಾರ ಆ ಕಡೆಯೆಲ್ಲ ಯೋಗ ಕಲಿತು ಬಂದ ಅಲ್ಲಿ ಇದರೊಳಗೆ ಬೆಂಗಳೂರೊಳಗೂ ಕೂಡ ಯೋಗ ಇಡೀ ನಮ್ಮ ಭಾರತ ದೇಶ ಎಲ್ಲ ಪ್ರದೇಶಕ್ಕೆ ಯೋಗವನ್ನು ಕಲಿಸ್ಯಾರ. ಎಲ್ಲ ರಾಜಕಾರಣಿಗೆ ಕಲಿಸ್ಯಾರು, ಎಲ್ಲ ಡಾಕ್ಟ್ರುಗಳು ಎಲ್ಲರಿಗೂ ಯೋಗವನ್ನು ಕಲಿಸ್ಯಾರ. ಪ್ರತಿನಿತ್ಯ ಟಿ ವಿ 9ದಾಗೂ ಕೂಡ ಯೋಗ ಇದ್ರಾಗ ನ್ಯೂಸ್ದಾಗ ಪ್ರತಿನಿತ್ಯ ಬರ್ತೈತೆ ರೀ. ಅದಕ್ಕೆ ಒಳ್ಳೆಯ ಒಬ್ಬರು ಸ್ವಾಮಿಗಳು ಅವರು. ಈಗ ಏನಾಗ್ಯಾವತ್ತಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಈಗ ನಮ್ಮ ಇವ್ರಿಗೆ ಅಷ್ಟೇ ಅಲ್ಲ, ಈಗ ನಮ್ಮ ಇವ್ರಿಗೆ ನೋಡಿ ಕೂಡಲ ಸಂಘ ಜಯಮೃತ್ಯು ಸ್ವಾಮಿಗಳ ಮೇಲೆ ಆರೋಪ ಮಾಡಿದ್ದೀರಿ. ಅದು ಆರೋಪ ಸುಳ್ಳಾಗಿ ಬಿಡ್ತೀರಿ. ಇದು ಹಂಗೆ ರೀ, ವಿನಾಕಾರಣ ತಮ್ಮ ಸ್ವಾರ್ಥ ಸಲುವಾಗಿ ಏನೋ ಒಂದು ಸ್ವಾರ್ಥ ಸಾಧನೆ ಸಲುವಾಗಿ ಇವ್ರ ಮೇಲೆ ಒಂದು ಆರೋಪ ತಂದ ಈ ರೀತಿ ಮಾಡ್ಲತ್ತಾರೆ. ಅದು ನಮಗೇನು ಸರಿ ಅನಿಸೋದಿಲ್ಲ. ಮತ್ತು ನಾವೆಲ್ಲರೂ ಕೂಡ ನಮ್ಮ ಪಂಚಮಸಾಲಿ ಎಲ್ಲ ನಾವು ಒಂದು ಅಥಣಿ ತಾಲೂಕದೊಳಗೆ ಒಂದು ನಮ್ಮ ಪಂಚಮಸಾಲಿ ಸಮಾಜ ಐತ್ರಿ. ಮತ್ತು ನಾವು ಎಲ್ಲ ಅವರು ಕೂಡ ಎಲ್ಲ ಕೂಡ್ಕೊಂಡು ಇದಕ್ಕೆ ನಾವು ವಿರುದ್ಧ ಮಾಡ್ತೀವಿ ರೀ. ಇದು ಅವ್ರು ಮಾಡಿದ್ದು ಸರಿಯಲ್ಲ ಅಂಥೇಳಿ ನಾವು 100ಕ್ಕೆ 100 ಹೇಳ್ತೀವಿ. ಸುಳ್ಳು ಆರೋಪ ಐತೆ ಅಂತ ನಾವು ಹೇಳ್ತೀವಿ. ಇದಿಷ್ಟು ಸ್ವಾಮೀಜಿಯ ವಚನಾನಂದ ಸ್ವಾಮೀಜಿಗಳ ಸ್ವಗ್ರಾಮ ಆಗಿರುವಂಥ ತಾಂಶಿಯಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಸ್ವಾಮೀಜಿ ಮೇಲೆ ಬಂದಿರುವಂಥ ಆರೋಪಗಳ ಸುಳ್ಳು, ಅವರ ಮೇಲೆ ಒಂದು ದ್ವೇಷವನ್ನು ಸಾಧಿಸಲಾಗ್ತಾ ಇದೆ. ಒಂದಲ್ಲ ಒಂದಿನ ಅವರ ಆರೋಪಗಳು ಮುಕ್ತರಾಗಿ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.